ಚಿಕ್ಕ ವಯಸ್ಸಿಂದನೂ ಭಾನುವಾರ ಅಂತಂದರೆ ರಜದ ದಿನ ಅಂತ ಮೈಂಡಲ್ಲಿ ಫಿಕ್ಸ್ ಆಗೋಗಿದೆ. ಏನೇ ಆದ್ರೂ ಭಾನುವಾರ ದಿನ ಸ್ವಲ್ಪ ಲೇಸಿಯಾಗೇ ಇರುತ್ತೆ. ಬೇಗ ಹೇಳ್ಬೇಕು ಅಂದರೆ ಅಯ್ಯೋ ಬಿಡು ಇವತ್ತು ಭಾನುವಾರ ಅಂತ ಅನಿಸುತ್ತೆ. ಏನೂ ಮಾಡೋದೇ ಬೇಡ, ಸುಮ್ಮನೆ ಕೂತಿರೋಣ. ನಾವು ಕೂತ್ ಜಾಗಕ್ಕೆ ಯಾರಾದರೂ ಟೀ ತಂದುಕೊಡ್ಬೇಕು, ಕೂತ್ ಜಾಗಕ್ಕೆ ಯಾರಾದರೂ ತಿಂಡಿನೋ ಊಟನೋ ತಂದುಕೊಟ್ರೆ ಆರಾಮಾಗಿ ಊಟ ಮಾಡಿ ಕೂತ್ಕೊಂಡು ಯಾವುದಾದ್ರೂ ಮೂವಿ ನೋಡಬೇಕು ಅಂತ ಅನಿಸುತ್ತೆ. ಆದರೆ ಇಬ್ಬರು ಪುಟ್ಟ ಮಕ್ಕಳು ಮನೇಲಿದ್ರಂತೂ ಆ ಥರ ಇರೋದಕ್ಕೆ ಸಾಧ್ಯನೇ ಆಗಲ್ಲ. ಆ ಕಾಲ ಎಲ್ಲ ಮುಗ್ದೇ ಹೋಯ್ತೇನೋ ಅಂತ ಅನಿಸುತ್ತೆ. ಪ್ರತಿದಿನ ನಾವೇ ಮಾಡಿ ನಾವೇ ತಿನ್ನೋದು ಅಥವಾ ನಾವೇ ಮಾಡ್ಕೊಂಡು ನಾವೇ ಕಾಫಿ ಆಗಲಿ ಟೀ ಆಗಲಿ ಕುಡಿಯೋದು ಅಷ್ಟು ಚೆನ್ನಾಗಿರಲ್ಲ. ಯಾರಾದರೂ ನಮಗಾಗಿ ಸ್ಪೆಷಲ್ಲಾಗಿ ಮಾಡಿಕೊಟ್ರೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಇದೆಲ್ಲ ಅನ್ಸೋದು ಭಾನುವಾರ ದಿನವೇ, ರಜಾ ಇದ್ದಾಗ ಆರಾಮಾಗಿರಬೇಕು ಅಂತ ಅಂದ್ಕೊಂಡಾಗಲೇ ಏನಾದರೂ ಒಂದು ಹೊಸ ಕೆಲಸ ಹುಟ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಈ ಮಕ್ಕಳು ಆರಾಮಾಗಿರೋಕ್ಕಂತೂ ಬಿಡೋದೇ ಇಲ್ಲ. ಇವತ್ತು ಬೆಳಗಿನ ತಿಂಡಿಗೆ ನನಗೆ ನಾನೇ ರಜಾ ಕಟ್ಕೊಂಡ್ಬಿಟ್ಟೆ. ಹೋಟ್ಲಿಂದ ತಿಂಡಿ ಆರ್ಡರ್ ಮಾಡಿದ್ವಿ. ಹಾಗಾಗಿ ಬೆಳಗ್ಗೆ ಕಾಫಿ ಟೀ ಮಾತ್ರ ಮಾಡಿಕೊಂಡು ಕುಡಿತಾ ಗಾರ್ಡನಲ್ಲಿ ಕಾಲ ಕಳೀತಾ ಇದ್ದೆ.